ಸೊ ವೆಲ್ಕಮ್ ಬ್ಯಾಕ್ ಟು ಗಂಗಾಧರ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಎಲ್ಲ ನಮ್ಮ ಬಸವಣ್ಣ ಮಂದಿಗೆ. ಸೊ ಇವತ್ತಿನ ಲಾಗ್ಗಳಿಗೆ ಏನಪ್ಪ ಅಂತಂತಂದ್ರೆ ಒನ್ ಡೇ ಫುಲ್ ಕೂಡಲ್ ಸಂಗಮ ಲಾಗ್ ಮಾಡ್ಬೇಕಂತ ಮಾಡೀನಿ. ಸೊ ಈಗ ಆಲ್ರೆಡಿ ನಮ್ಮ ಫ್ರೆಂಡ್ಸ್ಗೆ ಹೇಳಿದ್ದೆ, ನಾನು ನಿನ್ನೆ ಪ್ಲ್ಯಾನ್ಸ್ ತಗೊಂಡಿದ್ವಿ. ಸೊ ನಾನು ನಾಳೆ ಕೂಡಲ್ ಸಂಗಮಕ್ಕೆ ಬರ್ತೀನಿ, ಒನ್ ಡೇ ಫುಲ್ ಲಾಗ್ ಮಾಡ್ತೀನಿ ಅದ್ರದ್ದು ಅಂತಂತಂದು. ಸೊ ಅವರು ಹ್ಞೂ ಅಂದಿದ್ರು. ತಮ್ಮ ಎಲ್ಲ ವರ್ಕ್ ಬಿಟ್ಟು ನನ್ನ ಸಂಬಂಧ ಅವರು ಅಲ್ಲಿ ಈಗ ವೇಟ್ ಮಾಡ್ಕೊತ ಕುಂತಾರ ಸಂಗಮದೊಳಗೆ. ಈಗ ನಾನು ಹೊಂಟೀನಿ. ಸೊ ಮನೇಲಿಂದ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ, ಬ್ಯಾಡ್ ಅನ್ನಿಸ್ತಿ, ಸೀದಾ ಅಲ್ಲಿ ಹೋಗಿ ಲಾಗ್ ಕಂಟಿನ್ಯೂ ಮಾಡಿ. ಸೊ ಬರ್ರಿ ಅಲ್ಲಿ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಮತ್ತು ಹಂಗೆ ಬಸವಣ್ಣ ಅವ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನು ಮಾಡ್ತೀನಿ. ಬಂದೆ ಈಗ ರೀಚ್ ಆದಿವಿ ಟೆಂಪಲ್. ಸ್ಟಾರ್ಟಿಂಗ್ ಎಂಟ್ರೆನ್ಸ್ಲಿಂತನೇ ವೀಡಿಯೋ ಮಾಡ್ಕೊತ ಬರ್ಬೇಕಂತಂದು ನಮ್ಮ ದೋಸ್ತರಿಗೆ ಹೇಳಿದ್ದೆ, ಅವ್ರು ಅಲ್ಲೇ ವೇಟ್ ಮಾಡತ್ತಿದ್ರು. ಈಗ ಎಂಟ್ರೆನ್ಸ್ನಿಂದ ವೀಡಿಯೋ ಮಾಡ್ಕೊತ ಬಂದೀವಿ. ಸೊ ಹಂಗೆ ನನಗೆ ಬಸವಣ್ಣನವರ ಬಗ್ಗೆ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮೆ ಇರಬೇಕು. ಸೊ ಈಗ ಬರ್ರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಸವಣ್ಣನವರ ಬಗ್ಗೆ. ಸೊ ಕರ್ನಾಟಕದಾಗ ಅನೇಕ ದೇವಾಲಯಗಳದಾವು ಹಾಗೂ ಮತ್ತು ಯಾತ್ರಾ ಸ್ಥಳಗಳು ಕೂಡ ಅದಾವು. ಸೊ ನಮ್ಮ ಕರ್ನಾಟಕ ದೇವಾಲಯಗಳು ಮತ್ತು ಯಾತ್ರಾ ಸ್ಥಳಗಳಿಗೂ ಕೂಡ ತವರಾಗೈತಿ ಅಂತ ಹೇಳ್ತೀನಿ. ಹಂಗೆ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲಾ ಮತ್ತು ಹುಣಸೂರು ತಾಲೂಕಿನಾಗ ನಮ್ಮ ಕೂಡಲ ಸಂಗಮ ಫುಲ್ ಪ್ರಸಿದ್ಧ ಐತೆ ಅಂತ ಹೇಳ್ತೀನಿ. ಹಂಗೆ ಜನಪ್ರಿಯ ಸ್ಥಾನವೂ ಆಗೈತಿ, ಜನಪ್ರಿಯ ತಾಣಗಳಲ್ಲಿ ಒಂದಾಗೈತಿ ಈ ನಮ್ಮ ಕೂಡಲ ಸಂಗಮ. ಏನಪ್ಪ ಅಂತಂದ್ರೆ ಐತಿಹಾಸಿಕ ಮತ್ತು ಧಾರ್ಮಿಕದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತದೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂತಂದ್ರೆ ನಮ್ಮ ಬಸವಣ್ಣನವರ ಆಗಿನ ಕಾಲದಾಗ ಅಂದ್ರೆ 11 ಮತ್ತು 12ನೇ ಶತಮಾನದಾಗ ಇಲ್ಲಿ ಬಂದು ವಾಸಿಸ್ತಾರೆ. ಬಾಲ್ಯದಲ್ಲಿ ಇಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಧಾರ್ಮಿಕದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಮತ್ತು ಸಾಮಾಜಿಕದ ಬಗ್ಗೆ ಶಿಕ್ಷಣ ಪಡೆದು ಜನರಲ್ಲಿ ಇದು ಎಲ್ಲ ತರಹದ ಸಾಮಾಜಿಕ ಮತ್ತು ಸಾಹಿತ್ಯ ಮತ್ತು ವೈಚಾರಿಕತೆಯ ಬಗ್ಗೆ ಜನರಲ್ಲಿ ಸಾರಣೆ ಮಾಡ್ತಾರೆ. ಅದರ ಸಲುವಾಗಿ ಇದು ನಮ್ಮ ಕೂಡಲ ಸಂಗಮ ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವದ ಬಗ್ಗೆ ಹೆಚ್ಚು ತಿಳಿಸಿಕೊಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ ಮಾಡೋಣ ಈಗ ಗುಡಿ ಒಳಗೆ ಹೋಗಿ. ಸೊ ನಿಮಗೂ ದರ್ಶನ ಮಾಡಿಸ್ತೀನಿ, ನಾನು ದರ್ಶನ ಮಾಡ್ತೀನಿ. ಎಲ್ರಿಗೂ ಸಂಗಮನಾಥ ಒಳ್ಳೇದು ಮಾಡಲಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಹಿಂದೆ ನಮ್ಮ ಕೂಡಲ ಸಂಗಮ ಅಂದ್ರೆ ಪೂರ್ವ ಕಾಲದಲ್ಲಿ ನಮ್ಮ ಕೂಡಲ ಸಂಗಮಕ್ಕೆ ಕಪಡಿ ಸಂಗಮ ಎಂದು ಕರೀತಿದ್ರು. ಸೊ ಆಗ ಬಂದಂಥ ನಮ್ಮ ಬಸವಣ್ಣನವರು 11 ಮತ್ತು 12ನೇ ಶತಮಾನದಲ್ಲಿ ಬಂದಂಥ ಬಸವಣ್ಣನವರು ಬಾಲ್ಯದಲ್ಲಿ ಕೂಡಲ ಸಂಗಮದಾಗ ಶಿಕ್ಷಣ ಪಡಿತಾರೆ. ಮತ್ತು ಆ ಶಿಕ್ಷಣ ಎದರ ಬಗ್ಗೆ ಪಡಿತಾರಪ್ಪ ಅಂತಂದ್ರೆ ಕನ್ನಡ ನಾಡಿನ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಹಿತ್ಯ ಮತ್ತು ಅಕ್ಷರಸ ಸಂಸ್ಕೃತಿ ಅದರ ಬಗ್ಗೆ ಶಿಕ್ಷಣ ಪಡೆದು ಜನರಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಸೊ ಅಲ್ಲಿ ತಿಳಿಸಿಕೊಂಡು ಅವರು ಇಲ್ಲೇ ಆಯ್ಕೆ ಆಗ್ತಾರೆ ಮತ್ತು ಅವರ ಸಮಾಧಿ ಕೂಡ ಈ ಸಂಗಮದಲ್ಲಿ ಇದೆ. ಸೊ ಈಗ ಸಂಗಮನಾಥನ ದರ್ಶನ ಮಾಡೋಣ, ಮುಂದಿನ ಬಗ್ಗೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬರ್ರಿ. Getting sprung, we used to dance the night away, hang out the whole next day, laughing, having fun.
ಕೂಡಲ ಸಂಗಮದಾಗ 2 ನದಿ ಹರಿದು ಬರ್ತಾವೆ ರೀ. ಒಂದು ಕೃಷ್ಣಾ ನದಿ ಮತ್ತು ಒಂದು ಮಲಪ್ರಭಾ ನದಿ. ಈ 2 ನದಿ ವಿಲೀನವಾಗಿ ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತದೆ. ಇದು ಮುಂದೆ ಆಂಧ್ರ ಪ್ರದೇಶ ರಾಜ್ಯದ ಶ್ರೀಶೈಲದ ಕಡೆಗೆ ಹರಿದು ಹೋಗ್ತೈತೆ ರೀ ಇದು. ಸೊ ಅಲ್ಲಿ ಹೋಗಿ ಘಟಪ್ರಭಾ ನದಿ ಒಂದು ಕೂಡ್ತದೆ. ಅದರ ಸಂಬಂಧ ನಮ್ಗೆ ಕೂಡಲ ಸಂಗಮಕ್ಕೆ ತ್ರಿವೇಣಿ ಸಂಗಮ ಅಂತಂದು ಹೆಸರು ಬಂದದ ನೋಡ್ರಿ. ನೋಡ್ರಿ ಇಲ್ಲಿ 2 ನದಿ ಕುಡಿಯಾವ ಅಂತ ಹೇಳಿದ್ನಲ್ಲ, ಇಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ರೈಟ್ ಸೈಡ್ ಇದ್ದಿದ್ದು ಮಲಪ್ರಭಾ ನದಿ, ಲೆಫ್ಟ್ ಸೈಡ್ ಇದ್ದಿದ್ದು ಕೃಷ್ಣಾ ನದಿ. ಅದು ನೋಡ್ರಿ ಎಷ್ಟು ಸ್ವಚ್ಛ ಐತಿ, ಇದು ನೋಡ್ರಿ ಎಷ್ಟು ಹೊಲಸೈತಿ. ಅದು ಆಲ್ಮಟ್ಟಿಲಿಂತ್ರ ಹರಿದು ಬರ್ತದೆ. ಸೊ ಇದು ನಮ್ಮೂರ ಮೇಲೆ ಹರಿದು ಬರ್ತದೆ. ನವಿಲು ತೀರ್ಥದಿಂದ ಹಿಡ್ದು ನಮ್ಮೂರ ಮೇಲೆ ಹರಿದು ಸೀದಾ ಸಂಗಮಕ್ಕೆ ಬಂದು ಕೊಡ್ತದೆ. ಹಂಗೆ ನಿಮ್ಮ ನೆಚ್ಚಿನ ಬಾಸ್ ಆದಂಥ ಶ್ರೀ ಗಣೇಶರವರನ್ನ ದರ್ಶನ ಪಡ್ಕೊಂಡು ಆಮೇಲೆ ಬಸವಣ್ಣನವರ ಆಯ್ಕೆ ಮಂಟಪ ತೋರಿಸ್ತೀನಿ. ನೀವು ದರ್ಶನ ಮಾಡಿರಿ, ನಾನು ದರ್ಶನ ಮಾಡ್ತೀನಿ. ಈಗ ಬಸವಣ್ಣನವರ ಆಯ್ಕೆ ಮಂಟಪ ನೋಡಕ್ಕೆ ಹೊಂಟಿವಿ. ಸೊ ಬಸವಣ್ಣನವ್ರು ಇಲ್ಲೇ ನೆನೆದಾರ, ಇಲ್ಲೇ ಆಯ್ಕೆ ಆಗ್ಯಾರ ಅವರು. ಸೊ ಹೇಳಿದ್ನಲ್ಲ, ಆಲ್ಮೋಸ್ಟ್ ಆಲ್ ಈಗ ಹೇಳಿನಿ ನಾನು. ಸೊ ಇನ್ನೇನು ಇದ್ರ ಬಗ್ಗೆ ಈಗ ಆಯ್ಕೆ ಮಂಟಪದ ಅದರ ಬಿಲ್ಡ್ ಮತ್ತು ಅದು ಕಟ್ಸಿದಂಥ ಯಾವಾಗ ಕಟ್ಸಿದ್ರೆ ಯಾವಾಗಿಲ್ಲ ಅಂತ ಅನ್ನೋದು ಅದ್ರ ಬಗ್ಗೆ ಹೇಳ್ತೀನಿ. ಯಾರು ಕಟ್ಸಿದ್ರು, ಇದಕ್ಕೆ ಯಾವ ಸರ್ಕಾರ ಅನುದಾನ ಕೊಟ್ಟೈತಿ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು ಬಸವಣ್ಣನವರ ಆಯ್ಕೆ ಮಂಟಪ. ಸೊ ಅವ್ರು ಇಲ್ಲೇ ಆಯ್ಕೆ ಆಗಿದ್ದು. ಸೊ ಇಲ್ಲಿ ಸಾಕಷ್ಟು ಜನಗಳು ಭಕ್ತಾದಿಗಳು ಬಂದು ಹೋಗ್ತಾರೆ. ಸೊ ಜನಪ್ರಿಯ ತಾಣನೂ ಆಗೈತಿದೆ. ಸೊ ಅನೇಕ ಭಕ್ತಾದಿಗಳು ವಿದೇಶದಿಂದ ಮತ್ತು ಔಟ್ ಆಫ್ ಕಂಟ್ರಿಯಿಂದನೂ ಬರ್ತಾರೆ. ಸೊ ನೋಡುವಂಥ ಸ್ಥಳ. ನೀವು ಇಲ್ಲಿ ಬರ್ರಿ, ಹೋಗ್ರಿ. ಮತ್ತು ಈಗ ಅವಾಗಿನ ಕಾಲದಾಗ ಇದು ಮಂಟಪ 1947ರಾಗ ಇದು ಜಸ್ಟ್ ಎಸ್ ನಿಜಲಿಂಗಪ್ಪನವರ ಕಾಲದಾಗ ಇದು ಜಸ್ಟ್ ಅಷ್ಟ ಮಂಟಪ ಬಿಲ್ಡ್ ಮಾಡಿದ್ರು. ಮತ್ತು ದೇವರಾಜ ಅರಸರ ಕಾಲದಾಗ, ಅವರು ಮುಖ್ಯಮಂತ್ರಿ ಇದ್ದಂಥ ಕಾಲದಾಗ ಜಸ್ಟ್ ಮಂಟಪ ಅಷ್ಟ ಸಂರಕ್ಷಣೆ ಮಾಡಿದ್ರು. ದುಂಡಾಕಾರದ ಬಾವಿ ಆಕಾರದಾಗ ಅಷ್ಟ ಮಾಡಿದ್ರು ಇದನ್ನು. ಸೊ ಆಮೇಲೆ ಏನಪ್ಪ ಅಂತಂತಂದ್ರೆ, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಇದಕ್ಕೆ ಎಷ್ಟು ಅನುದಾನ, ಕೋಟಿ ಅನುದಾನ ಬಂದ ತಕ್ಷಣ ಇದು ಇನ್ನೂ ಹೊಸ ರೂಪವನ್ನು ಪಡೆದುಕೋತು. ಇದು ಎಷ್ಟ್ರಾಗಪ್ಪ ಅಂತಂದ್ರೆ 1963ರಾಗ ಹೊಸ ರೂಪವನ್ನು ಪಡೆದುಕೊಂಡು ಇನ್ನಷ್ಟು ಇಂಪ್ರೂವ್ ಆಯ್ತು. ಸೊ ಇಲ್ಲಿ ಎಲ್ಲರೂ ಬರ್ರಿ, ನೋಡ್ರಿ. ನೋಡುವಂಥ ಸ್ಥಳ ಐತಿ. ಸೊ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಎಲ್ರಿಗೂ ನಮಸ್ಕಾರ, ಬಾಯ್.